ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಿನಲ್ಲಿ ಗ್ಯಾಸ್ ಕೊರತೆಯ ಬೆನ್ನಲ್ಲೇ ಜನ ಬೆಚ್ಚಿ ಬೀಳೋ ಸಂಗತಿಯೊಂದು ಬಯಲಾಗಿದೆ. ಇತ್ತೀಚೆಗಷ್ಟೇ ಮಕ್ಕಳ ಕಳ್ಳರು ರಾಜ್ಯಕ್ಕೆ ಕಾಲಿಟ್ಟಿದ್ದಾರೆ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಜಾಗೃತರಾಗಿರಿ ಅನ್ನೋ ಮಾಹಿತಿ ಬೆನ್ನಲ್ಲೇ ಒಂದು ಕಂದಮ್ಮ ಕಳುವಾಗಿದೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ 2 ವರ್ಷದ ಹೆಣ್ಣು ಮಗುವನ್ನ ಒಬ್ಬ ಖತರ್ನಾಕ್ ಕಳ್ಳಿ ಎಸ್ಕೇಪ್ ಮಾಡಿದ್ದಾಳೆ. ಅರೆ, ಎಲ್ಲಿ ಆ ಮಗು ಕಳುವಾಗಿದ್ದು, ಯಾವ ಏರಿಯಾದಲ್ಲಿ ಅನ್ನುವಂತಹ ಆತಂಕ ಇದೆಯಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿರುವ ಪೋಷಕರೇ ಎಚ್ಚರ. ಕಣ್ಣೆದುರೇ ಕಳುವಾಯಿತು 2 ವರ್ಷದ ಮಗು. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾಸ್ಕ್ ಮ್ಯಾನ್ ಸುತ್ತಾಟ ಮಾಡ್ತಿದ್ದಾನೆ. ಕೆಲ ಶಾಲೆಗಳ ಬಳಿ ಬಂದು ಮಕ್ಕಳಿಗೆ ಚಾಕೊಲೇಟ್ ಕೊಡಲು ಯತ್ನಿಸಿದ್ದಾನೆ. ಮಕ್ಕಳು ತೆಗೆದುಕೊಳ್ಳದಿದ್ರೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಅನ್ನೋದ್ರ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮೊನ್ನೆಯಷ್ಟೇ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರಿಗೆ ಮಕ್ಕಳು ಕಳ್ಳರೆಂದು ಅಟ್ಟಾಡಿಸಿ ಹೊಡೆದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ದಾಖಲಾಗಿದ್ದು ಆಯಿತು. ಈ 2 ಘಟನೆ ಮಾಸುವ ಮುನ್ನವೇ ಇದೀಗ ಒಂದು ಪುಟ್ಟ ಮಗುವನ್ನ ದೋಚಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಯಶವಂತಪುರದ ಚೌಡೇಶ್ವರಿ ಬಸ್ ನಿಲ್ದಾಣದ ಬಳಿ ಮಗು ಕಳುವಾಗಿರುವ ಘಟನೆ ನಡೆದಿದ್ದು ಪೋಷಕರನ್ನ ಬೆಚ್ಚಿ ಬೀಳಿಸಿದೆ. ಮಹಿಳೆಯೊಬ್ಬಳು 2 ವರ್ಷದ ಹೆಣ್ಣು ಮಗುವನ್ನ ಎತ್ತಿಕೊಂಡು ಹೋಗ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫೆಬ್ರವರಿ 17ರಂದು ಮಗು ಕಳ್ಳತನ ಆಗಿದ್ದು ನಿಧಾನವಾಗಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಫೆಬ್ರವರಿ 18ರಂದು ಯಶವಂತಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಮಗು ಮತ್ತು ಕದ್ದ ಕಳ್ಳಿಯ ಶೋಧ ಕಾರ್ಯಾಚರಣೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಸದ್ಯ ಮಗು ಕಳ್ಳತನವಾಗಿ 1 ತಿಂಗಳಾಗ್ತಾ ಬರ್ತಿದ್ರು ಕಳುವಾದ ಮಗು ಹಾಗೂ ಕದ್ದ ಕಳ್ಳಿ ಇನ್ನೂ ಪತ್ತೆ ಆಗಿಲ್ಲ. ಸಿಗದ ಮಗುವಿಗಾಗಿ ತಾಯಿ ಕಂಗಾಲಾಗಿದ್ದು ನಗರದ ವಿವಿಧ ಭಾಗಗಳಲ್ಲಿ ಮಗು ಮಿಸ್ಸಿಂಗ್ ಪೋಸ್ಟರ್ ಅಂಟಿಸಿ ಕಣ್ಣೀರಾಗ್ತಿದ್ದಾರೆ. ಒಟ್ಟಾರೆ ಮಕ್ಕಳ ಕಳ್ಳರು ಬೆಂಗಳೂರಿಗೆ ಹೆಜ್ಜೆ ಇಟ್ಟಿರೋದು ಸಾಬೀತಾಗಿದ್ದು ಪೊಲೀಸ್ ಇಲಾಖೆ ವಿಫಲತೆ ಎದ್ದು ಕಾಣ್ತಿರೋದು ಇದರಲ್ಲಿ ಸಾಬೀತಾಗ್ತಿದೆ. ಕೂಡಲೇ ಜಾಗೃತಿ ವಹಿಸದಿದ್ರೆ ಇನ್ನಷ್ಟು ಅನಾಹುತ ಆಗುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಕಾಣ್ತಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.